ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. 243ನೆಯ ಕೀರ್ತನೆ 5ನೆಯ ವಾಕ್ಯ. ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಹೌದು ಪ್ರಿಯರೇ, ನಾವು ಪ್ರತಿದಿನ ಒಂದು ಹೊಸದಾದ ಹೋರಾಟಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಆಗಿರಬಹುದು ಎದುರಿಸ್ತಾನೆ ಇರ್ತೇವೆ. ಆದರೆ ಈ ಎಲ್ಲ ಒಂದು ಸಂದರ್ಭಗಳ ಮಧ್ಯದಲ್ಲಿಯೂ ಕೂಡ ನಾವು ಹಿಂದೆ ಹಾದು ಹೋದಂತಹ ಕಾರ್ಯವನ್ನು ನೆನೆಸುವಾಗ ಆ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಸಹಾಯಕನಾಗಿ ನಮಗೆ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನಾವು ನೆನೆಸಿ ನೋಡುವುದಾದರೆ, ಈ ದಿನದ ಈ ಹೋರಾಟದಲ್ಲಿಯೂ ಕೂಡ ಅದೇ ದೇವರು ನಿಮ್ಮೊಟ್ಟಿಗೆ ಇದ್ದು ಜಯವನ್ನು ಕೊಡುವಂಥವನಾಗಿದ್ದಾನೆ. ಆದ್ದರಿಂದ ನೀವು ಈ ಒಂದು ದಿನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ದಿನದಲ್ಲಿ ನಿಮಗೆ ಏನೆಲ್ಲ ಹೋರಾಟವಿರಬಹುದು, ಏನೆಲ್ಲ ಕಷ್ಟಗಳಿರಬಹುದು, ಏನೆಲ್ಲ ಸಮಸ್ಯೆಗಳಿರಬಹುದು, ಯಾವುದೇ ಥರದ ತೊಂದರೆಗಳಲ್ಲಿ ನೀವು ಹಾದು ಹೋಗುತ್ತಿರಬಹುದು. ಆದರೆ ಒಂದು ಬಾರಿ ಹಿಂದಿನ ಜೀವಿತದ ನಿಮ್ಮ ಹಿಂದಿನ ದಿನಗಳಲ್ಲಿ ದೇವರು ನಿಮಗೆ ಸಹಾಯ ಮಾಡಿದ್ದನ್ನು ಒಂದು ಬಾರಿ ನೆನೆಸಿ ನೋಡ್ರಿ. ಈ ದಿನವೂ ಅದೇ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಹಳೆಯ ದಿನಗಳನ್ನು ನೆನೆಸಿ ನೀವು ದೇವರಿಗೆ ಸ್ತೋತ್ರ ಮಾಡ್ರಿ. ಈ ದಿನದಲ್ಲಿ ದೇವರು ನನಗೆ ಈ ಒಂದು ಅದ್ಭುತವನ್ನ ಮಾಡಿದ್ರಲ್ಲ, ಅದಕ್ಕಾಗಿ ದೇವರೇ ನಾನನ್ನ ಸ್ತುತಿಸ್ತೇನೆ. ದೇವರೇ, ಅಂದು ಅದ್ಭುತ ಮಾಡಿದಂತಹ ದೇವರು ಈ ದಿನವೂ ಕೂಡ ಅದ್ಭುತ ಮಾಡಲು ಸಾಧ್ಯ ಎಂಬುದಾಗಿ ದೇವರನ್ನ ನೀವು ಸ್ತುತಿಸಿರಿ, ಅವರನ್ನು ಕೊಂಡಾಡ್ರಿ. ಖಂಡಿತವಾಗಿಯೂ ಈ ದಿನದಲ್ಲಿ ದೇವರು ನಿಮಗೆ ಜಯವನ್ನು ಕೊಡುವಂಥವರಾಗಿರ್ತಾರೆ. ಈ ದಿನವೂ ಕೂಡ ಅದ್ಭುತ ಮಾಡುವಂಥವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯ ಹೇಳ್ತದೆ ಕರ್ತನೆ, ಹಳೆಯ ದಿನಗಳನ್ನು ನೀವು ನೆನಪಿಸಿಕೊಳ್ಳ್ರಿ ಎಂಬುದಾಗಿ. ಇಂದಿನ ದಿನಗಳಲ್ಲಿ ನೀವು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸಹಾಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಕರ್ತನೆ, ಆ ದಿನ ಅದ್ಭುತ ಮಾಡಿದಂತಹ ದೇವರು ಈ ದಿನವೂ ಅದ್ಭುತ ಮಾಡಲು ಸಾಧ್ಯ ಕರ್ತನೆ. ಯಾಕಂದರೆ ನೀವು ಅದೇ ದೇವರಾಗಿದ್ದೀರಾ ಅಪ್ಪ. ನಿಮ್ಮ ವಾಕ್ಯ ಹೇಳ್ತದೆ ಸಪ್ಪ, ನಿನ್ನೆ ಇವತ್ತು ನಾಳೆಯೂ ಕರ್ತನೆ ಅದೇ ದೇವರಾಗಿರುವಂತಹ ದೇವರು ನೀವಾಗಿದ್ದೀರಿ. ನೀವು ಸ್ವಾಮಿ, ಈ ದಿನವೂ ನಿನ್ನ ಮಕ್ಕಳು ಯಾವುದೆಲ್ಲ ಕರ್ತನೆ ಅಪ್ಪ ಕಾರ್ಯಗಳಲ್ಲಿ ಸ್ವಾಮಿ ಹಾದು ಹೋಗುತ್ತಾರೋ ಆ ಒಂದು ಕಾರ್ಯಗಳ ಮಧ್ಯದಲ್ಲಿ ಅವರಿಗೆ ಸಹಾಯಕನಾಗಿದ್ದು ಅದ್ಭುತವನ್ನ ಮಾಡಿ ಸಂತೋಷದಿಂದ ಈ ದಿನವನ್ನ ಕಳೆಯುವ ಹಾಗೆ, ಜಯವನ್ನ ಹೊಂದಿಕೊಳ್ಳುವ ಹಾಗೆ ಎಲ್ಲರನ್ನು ನೀವು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.